ಸೊ ಇವತ್ತಿನ ಟಾಪಿಕ್ ನಾ ಹೆಂಗೆ 40 kg ಪ್ಲಸ್ ವೇಟನ್ನು ಹೆಂಗೆ ಗೇನ್ ಮಾಡಿ ಅಂತ ಹೇಳಿ. ಯಾಕಪ್ಪ ಈ ಟಾಪಿಕ್ ಹೇಳಾಕತ್ತಾನಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಆಕತಿ. ನನ್ನ ಮದುವೆ ಆಗುವಾಗ ನಾನು 50 kg ನಂದು ವೇಟ್ ಇತ್ತು, ನನ್ನ ಕರೆಕ್ಟ್ ವೇಟ್ ಇತ್ತು. ಹೈಟ್ ಪ್ರಕಾರ ನಂದು ಸರಿಯಾದ ವೇಟ್ ಇತ್ತು. ಆದ್ರೆ ಸ್ಲೋಲಿ ನಂದು ಹೆಂಗೆ ವರ್ಷಗಳು ಕಳ್ಕೋತ ಹೋದು, ಆಮೇಲೆ ಹೆಂಗೆ ನಮ್ಮ ಮಕ್ಕಳು ಆಕೋತ ಹೋದು, ಹೆಂಗೆ ನನ್ನ ಜಾಬ್ ಕರಿಯರ್ ಸ್ಟಾರ್ಟ್ ಆತ, ಹಂಗೆ ಸಾವಕಾಶ 2016 ಅಂದ್ರೆ ನಂದು ಹೈಯೆಸ್ಟ್ ವೇಟ್ ಏನಂದ್ರೆ ರೀಚ್ ಆಗಿಬಿಟ್ಟೈತೆ. ನೀವು 10 ವರ್ಷ ಲೆಕ್ಕ ಹಿಡಿದ್ರೆ ನಾನು 90+ ಹೆಚ್ಚು ವೇಟ್ ಆಗಿತ್ತು. ಒಂದು ಟೈಮ್ ಹೆಂಗೆ ಬಂದಿತ್ತಂದ್ರೆ ನನಗೆ ಆ ವೇಟ ಚೆಕ್ ಮಾಡ್ಕೋದು ಬ್ಯಾಡಾಗಿತ್ತು. ಯಾಕಂದ್ರೆ ನಂಗೆ ಗೊತ್ತಿತ್ತು ನಾ ಭಾಳ ವೇಟ್ ಹೆಚ್ಚಾಗೈತೆ ಅಂಥೇಳಿ. ನನಗೆ ಒಂಥರ ಅಸಹ್ಯನೂ ಅನ್ಸಾತಿತ್ತು, ಆಮೇಲೆ ಅಂಜಿಕೆನೂ ಇತ್ತು. ಏನಂದ್ರೆ ಇದು 90ಕ್ಕಿಂತ ಇನ್ನೂ ಹೆಚ್ಚೇ ಇರ್ತೈತಿ ಅಂಥೇಳಿ. ಸೊ ಆ ಟೈಮಿಗೆ ನಾವು ವೇಟ್ ಚೆಕ್ ಮಾಡ್ಕೋದ ಬಿಟ್ಬಿಟ್ಟೀನಿ. ನಾವು ವೇಟ್ ಚೆಕ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನಾವು ಹಾಕೊಳ್ಳೋ ಅರಿವಿ ಮೇಲಂತೂ ಗೊತ್ತಾಕತ್ಲೆ. ಯಾಕಂದ್ರೆ ಮೊದಲು ಸ್ಮಾಲ್ ತೊಗೊಳೋರು, ಮೀಡಿಯಮ್ ತೊಗೊಳೋರು, ಈಗ ನಿಮ್ಗೆ ಲಾರ್ಜು ಬರುವಾತು, XL ಸೈಜು ಬರುವಾತು, XXL ಸೈಜು ಬರುವಾತಂದ್ರೆ ಅದ್ರ ಮೇಲೆ ನಾವು ಗೊತ್ತು ಹಿಡಿದು ಬಿಡ್ತಿದ್ವಿ. ಆದ್ರೆ ಏನಂದ್ರೆ ನಾವು ಮೈಂಡಿಗೆ ಎಲ್ಲ ಗೊತ್ತಾಗೈತಿ. ಏನಂದ್ರೆ ನಾವು ವೇಟ್ ಹೆಚ್ಚಾಗೈತೆ ಅಂತ ನಮ್ಮ ಮನಸ್ಸು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಒಂಥರ ಕಂಫರ್ಟ್ ಝೋನ್ ಅದು, ಅದರಿಂದ ಹೊರಗೆ ಬರಬೇಕು, ಮತ್ತು ನೀವು ವೇಟ್ ಲಾಸ್ ಮಾಡ್ಕೋಬೇಕು, ಭಾಳ ತಲೆನೋವು ಅಂಥೇಳಿ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲಾಗಿತ್ತು. ಸೊ ನಂದು ಹೆಂಗೆ ಯಾಕಂದ್ರೆ ಮೊದಲಿಂದನೂ ದಪ್ಪಿರುವಂತಹ ಮನುಷ್ಯಾಳಿಲ್ಲಾಗಿತ್ತು ನಾನು. ಹೌದಪ್ಪ, ನಾ ಸಣ್ಣಿದ್ದಾಗನ ನಾನು ದಪ್ಪಿದ್ನಿ, ಅಥವಾ ನಾ ಕಾಲೇಜ್ ಬಂದಾಗ ದಪ್ಪಿದ್ನಿ, ಹಾಗೇನೂ ಇಲ್ಲಾಗಿತ್ತು ನಂದ್ರಾಗ. ನಾ ನಾರ್ಮಲ್ ಕಿಡ್ಗತೆನ ಇದ್ನಿ. ಸೊ ಏನಂದ್ರೆ ಏನೇನು ಚೇಂಜ್ ಆತಂಥೇಳಿ ನಾನು ಅನಲೈಸ್ ಮಾಡಿ ಅದನ್ನ ನಿಮ್ಮ ಮುಂದೆ ಇಡಾತನೆ. ನಾನು ಮದುವೆ ಆದ್ಮೇಲೂ 3 ವರ್ಷ ನಂದು ಏನು ವೇಟಾಗ ಅಂಥ ಡಿಫ್ರೆನ್ಸ್ ಕಾಣುವಂತಾಗಿತ್ತು. ನನ್ನ ಹೈಟಿಗೆ ಒಂದು 10 ಕಿಲೋ ನಾ ವೇಟ್ ಹೆಚ್ಚಾದರೂ ಅಷ್ಟು ಡಿಫ್ರೆನ್ಸ್ ಕಾಣ್ತಿಲ್ಲಾಗಿತ್ತು. ಬಟ್ ಆದರೆ ಯಾವಾಗ ನಂದು 1ನೇ ಮಗು ಡೆಲಿವರಿ ಆಯ್ತು, ಅದಾದಮೇಲೆ 1 ವರ್ಷ ತನಕ ಏನೂ ಅಂಥ ಡಿಫ್ರೆನ್ಸ್ ಆಗಿಲ್ಲ. ಬಟ್ ಆದ್ರೆ ಸಾವಕಾಶ ನಂದು ವೇಟ್ ಆಗ ಭಾಳ ಡಿಫ್ರೆನ್ಸ್ ಕಾಣಕತ್ತು. ಯಾಕಂದ್ರೆ ಅವಾಗ ನಾನು IT ಕಂಪ್ನ್ಯಾಗ ಜಾಬ್ ಮಾಡಕತ್ತಿದ್ದೆ. ಆಮೇಲೆ ಏನಂದ್ರೆ ನನಗೆ ದಿನ ಅಡುಗೆ ಮಾಡೋಕ್ಕೂ ಅಷ್ಟು ಆಗ್ತಿಲ್ಲಾಗಿತ್ತು. ಆಮೇಲೆ ಇನ್ನೊಂದು ಏನಂದ್ರೆ ಫಸ್ಟ್ ಇದನ್ನು ಕರೆ ಒಪ್ಕೋತಾನೆ. ಏನಂದ್ರೆ ನನಗೆ ಆ್ಯಕ್ಚುಲಿ ಮೊದಲು ಅಡುಗೆನ ಮಾಡೋಕ್ಕೆ ಬರ್ತಿಲ್ಲಾಗಿತ್ತು. ಯಾಕಂದ್ರೆ ನಾವು ಹಾಸ್ಟೆಲ್ ಆಗಿದ್ನಿ, ಆಮೇಲೆ ಕಲಿಯೋದು ಇದ್ರೊಳಗೆ ನಾನು ಕುಕ್ಕಿಂಗ್ ಯಾವತ್ತೂ ಇಂಟ್ರೆಸ್ಟ್ ಇಲ್ಲಾಗಿತ್ತು. ಹೀಗಾಗಿ ನಾನು ಕಲಿಯೋಕೆ ಹೋಗಿಲ್ಲ, ನಮ್ಮ ಮನ್ಯಾಗೂ ಫೋರ್ಸ್ ಮಾಡಲಿಲ್ಲ. ಹೀಗಾಗಿ ನನಗೆ ಫುಡ್ಡಾಗ ಅಷ್ಟು ಯಾವತ್ತೂ ಇಂಟ್ರೆಸ್ಟ್ ಇಲ್ಲಾಗಿತ್ತು ನಂಗೆ ಫುಡ್ಡಾಗ. ಸೊ ನನಗೆ ಹೆಲ್ತ್ ನ್ಯೂಟ್ರಿಷನ್ ಬಗ್ಗೆ ಅಷ್ಟು ನನಗೆ ನಾಲೆಜೇ ಇಲ್ಲಾಗಿತ್ತು. ನಾನು 1ನೇ ಮಗು ಆಗೋಕ್ಕಿಂತ ಮೊದಲು ನಾನು ಜಾಬ್ ಮಾಡಕತ್ತೀನಿ. ಅವಾಗ ಹೆಂಗಂದ್ರೆ ನನಗೆ ಬಿಟ್ಟು ಬೇರೆ ಕಡೆ ನಾ ಹೋಗಿ ಕೆಲಸ ಮಾಡಕತ್ತಿದ್ರಿಂದ ನನಗೆ ಕುಕ್ಕಿಂಗ್ ಬರ್ಲಾರ್ದಕ್ಕೆ ನನಗೇನಂದ್ರೆ ಬೇಸರ ಆದ್ರೆ ನಾ ಎಂಥ ಫುಡ್ ತಿಂತೀನಂದ್ರೆ ನಾ ಭಾಳ ಈಸಿ ಏನಂದ್ರೆ ಮ್ಯಾಗಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಂಗೆ ಸ್ಪೆಸಿಫಿಕ್ಕಾಗಿ ಒಂದು ಫುಡ್ ತಿನ್ಬೇಕಂತನೂ ನನಗೆ ಇಂಟ್ರೆಸ್ಟ್ ಇಲ್ಲಾಗಿತ್ತು. ಆಮೇಲೆ ಒಂದೊಂದು ಸಲ ಭಾಳ ಇಡೀ ದಿನ ಆಫೀಸಾಗಿ ಕೆಲಸ ಮಾಡೋಂಗೆ ಸುಸ್ತು ಆಗಿಬಿಡ್ತಿತ್ತು. ಹೀಗಾಗಿ ನಂಗೆ ಭಾಳ ಸಿಂಪಲ್ ಏನಂದ್ರೆ ಮ್ಯಾಗಿ ತಿನ್ನಿ, ಯಾವ್ದಾರ ಒಂದು ಹಣ್ಣು ತಿನ್ನಿ, ಅಥವಾ ಏನೋ ಒಂದು ಚಿಪ್ಸ್ ಪ್ಯಾಕೆಟ್ ತಿನ್ನಿ, ಮುಗೀತು ನಂದು. ಅದ ಫುಡ್ ಆಗಿತ್ತು ನಂದು. ಆ್ಯಕ್ಚುಲಿ ಒಂದು 8 ಮಂತ್ ನಾ ಅದ ರೂಟೀನಾಗಿದ್ನಿ ಅನಿಸ್ತತಿ. ಯಾಕಂದ್ರೆ ನಾನು ಅವಾಗ ಆ ಜಾಬ್ ಸಂಬಂಧನ ನಾ ಮನೆ ಬಿಟ್ಟು ಹೊರಗೆ ಬಂದಿದ್ನಿ. ಹೀಗಾಗಿ ಅಲ್ಲಿಂದ ನಂದು ಎಲ್ಲ ಶುರು ಆಯ್ತು. ಏನಂದ್ರೆ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್. ಆಮೇಲೆ ಒಂದೊಂದು ಸಲ ನಾವು ಊಟ ಆಫೀಸಾಗಿ ಮಾಡ್ರು ನಾನು ಏನಂದ್ರೆ ಭಾಳ ಹೆಚ್ಚು ಫ್ರೈಡ್ ಫುಡ್ಡ ನಂಗೆ ಭಾಳ ತೊಗೋತಿದ್ನಿ. ಅಂದ್ರೆ ಹಿಂಗೆ ಪೂರಿ, ವಡ, ನಂಗೆ ಗೊತ್ತಿಲ್ಲ ಯಾಕನ ನಾ ಅಂಥ ಫುಡ್ ಚಾಯ್ಸಸ್ ಭಾಳ ಮಾಡ್ತಿದ್ನಿ. ಸೊ ಅದು ಹಿಂಗೆ ಕಂಟಿನ್ಯೂ ಆಕೋತ ಬಂತು. ಆಮೇಲೆ ಸ್ಲೋಲಿ ನಾ ಹೊರಗಿನ ತಿನ್ನೋದ ಭಾಳ ಆಗಾಕತ್ತೆ ನನಗೆ. ಆಮೇಲೆ ನನ್ನ ಫಸ್ಟ್ ಡೆಲಿವರಿ ಆದಮೇಲೆ 1 ವರ್ಷ ಆದಮೇಲೆ ಅವಾಗೂ ನಾ MTech ಮಾಡಾಕತ್ತಿದ್ನಿ. ಅವಾಗೂ ಏನಂದ್ರೆ ಮತ್ತು ಹೊಳ್ಳಿ ನನಗೆ ಓದು ಗದ್ದಲಕ್ಕೆ ಬಿದ್ದ. ಏನಂದ್ರೆ ಮತ್ತು ನನಗೆ ಕುಕ್ಕಿಂಗ್ ನಾ ಮಾಡಾಕತ್ತೀನಿ, ಬಟ್ ಅಷ್ಟು ನಂದು ಕುಕ್ಕಿಂಗ್ ಮೇಲೆ ಕಾನ್ಸಂಟ್ರೇಷನ್ ಇರ್ತಿಲ್ಲಾಗಿತ್ತು. ಯಾವಾಗ ಆಕತಿ ಅವಾಗ ಮಾಡ್ತಿದ್ದೆ. ಉಳಿದ ಟೈಮಿಗೆ ಬರ್ರೆ ನಾವು ಹೊರಗಿಂದ ತಂದು ತಿನ್ನೋದು.
ಆಮೇಲೆ ನಮ್ಮ ಮನ್ಯಾಗ ಮಾಡ್ರೂ ಜಾಸ್ತಿ ಫ್ರೈಡ್ ಆಮೇಲೆ ಪ್ರೊಸೆಸ್ಡ್ ಫುಡ್ಗಳು ಪ್ಯಾಕೆಟ್ ಫುಡ್ಗಳು ಭಾಳ ಇರ್ತಿದ್ವು ಮನ್ಯಾಗೂ. ಅಂಥ ಫುಡ್ಡನ್ನು ನಾ ಭಾಳ ಏನಂದ್ರೆ ತಿನ್ನಕತ್ತಿದ್ನಿ. ಇದು ಕಂಟಿನ್ಯೂ ಆಗಿ ನನ್ನ ವೇಟ್ ಭಾಳ ಹೆಚ್ಚಾಗಿತ್ತು. ಇನ್ನೊಂದು ಇದ್ರೊಳಗೆ ನಾ ಅಬ್ಸರ್ವ್ ಏನು ಮಾಡಿನಂದ್ರೆ ನಂದು ಡೆಲಿವರಿ ಆದಮೇಲೆ ಒಂದು ಭಾಳ ಏನು ಚೇಂಜ್ ಆತಂದ್ರೆ ನಾ ಕಾನ್ಸ್ಟಂಟ್ಲಿ ಎವ್ರಿ 2 ಅವರ್ಗೊಮ್ಮೆ ನಾ ತಿನ್ನೋ ಹ್ಯಾಬಿಟ್ ಬಿತ್ತು ನಂಗೆ. ನಾ ಮೊದಲು ಹಂಗೆ ತಿಂತಿಲ್ಲಾಗಿತ್ತು. ನಾ ಹೊರಗಿನ ತಿಂದ್ರೂ ಬರೀ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅದಷ್ಟೇ ತಿಂತಿದ್ನಿ. ಯಾವಾಗೂ ಸ್ನ್ಯಾಕಿಂಗ್ ಅನ್ನೋದು ನನಗೆ ಗೊತ್ತಿಲ್ಲಾಗಿತ್ತು. ನನ್ನ ಡೆಲಿವರಿ ಆದಮೇಲಿಂದ ನಾನು ಸ್ನ್ಯಾಕಿಂಗಿದ್ದು ಭಾಳ ಪ್ರಾಕ್ಟೀಸ್ ಬಿತ್ತು. ಹೀಗಾಗಿ ನಂದು ವೇಟ್ ಹೆಚ್ಚಾಗಬೇಕಂದ್ರೆ ಅನ್ಹೆಲ್ತಿ ಫುಡ್ ಆಮೇಲೆ ಸ್ನ್ಯಾಕಿಂಗ್ ಇವ 2 ಕಾರಣ ಆಗ್ಯಾವಂತಾನೆ. ಈಗ ಅನಿಸ್ತತಿ ಏನಂದ್ರೆ 2ರಾಗ 1 ಕಂಟ್ರೋಲ್ ಆಗಿತ್ತಂದ್ರೆ ಮೋಸ್ಟ್ಲಿ ಅಷ್ಟು ವೇಟ್ ಹೆಚ್ಚಾಗ್ತಿಲ್ಲಾಗಿತ್ತು ಅನ್ನಿಸ್ತತಿ. ಒಂದೇದು ಏನಂದ್ರೆ ಹೆಲ್ದಿ ಫುಡ್ ಚಾಯ್ಸಸನ್ನು ಮಾಡಲಾರ್ದಕ್ಕೂ ವೇಟ್ ಹೆಚ್ಚಾಗೈತಿ. 2ನೇದು ಕಂಟಿನ್ಯೂಸ್ ಆಗಿ ಸ್ನ್ಯಾಕಿಂಗ್ ಮಾಡೋದ್ರಿಂದ ಅಂದರೆ 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ ಬಾಯಾಗ ಹಂಗೆ ಏನಾರು ತಿನ್ಕೋತ ಇರೋದ್ರಿಂದ ಅದರಿಂದನೂ ವೇಟ್ ಹೆಚ್ಚಾಗೈತಿ. ಸೊ ಇವೆರಡೂ ಕೂಡಿ ಇನ್ನೂ ವೇಟ್ ಜಲ್ದಿನ ನನಗೆ ಏನಂದ್ರೆ ಒಂದು 10ರಿಂದ 12 ವರ್ಷ ಒಳಗೆ 40 kgಗಿಂತ ಹೆಚ್ಚು ನಂದು ವೇಟ್ ಗೇನ್ ಆಗುವಂಗೆ ಆತ. ಸೊ ಅಟ್ಲೀಸ್ಟ್ ಈ 2ರಾಗ 1 ನಾ ಕಂಟ್ರೋಲ್ ಮಾಡಿದ್ರೆ ವೇಟ್ ಇಷ್ಟು ಜಲ್ದಿ ಬರ್ತಿಲ್ಲಾಗಿತ್ತು ಅಂತ ಅನಿಸ್ತತಿ. ಹೆಂಗಪ್ಪ ಅಂದ್ರೆ ಸ್ನ್ಯಾಕಿಂಗ್ ಮಾಡಲಿಲ್ಲಾಗಿತ್ತಂದ್ರೆ ಅಂದ್ರೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅದಷ್ಟೇ ತಿಂದಿದ್ರು ಹೆಲ್ದಿ ಇತ್ತು. ಅದು ಒಂದು ಹೆಲ್ದಿ ಆಪ್ಷನ್ ಇತ್ತು ಇದ್ದದ ವೇಟನ್ನು ಮೇಂಟೈನ್ ಮಾಡೋಕ್ಕೆ. ಇಲ್ಲ ಅಂದ್ರೆ ಇನ್ನೊಂದೇನಂದ್ರೆ ಸ್ನ್ಯಾಕಿಂಗ್ ಮಾಡಿದ್ರು ಅಡ್ಡಿ ಇಲ್ಲ, ನಾ ಹೆಲ್ದಿ ಫುಡ್ ಆಪ್ಷನನ್ನು ಚಾಯ್ಸ್ ಮಾಡಬೇಕಾಗಿತ್ತು. ಸೊ ಇವೆರಡೂ ಮಾಡ್ಲಾರ್ದಕ್ಕನ ವೇಟ್ ಇಷ್ಟು ಜಲ್ದಿ ವೇಟ್ ಹೆಚ್ಚಾಗ್ಬಿಡ್ತು. ನಿಮ್ಗೆ ಎದಕ್ಕೆ ಇದನ್ನ ಹೇಳಂದ್ರೆ ನಂದು ವೇಟ್ ಹೆಚ್ಚಾಗಕ್ಕೆ ಕಾರಣ ಇದು 2 ವೆರಿ ಇಂಪಾರ್ಟೆಂಟ್ ರೀಸನ್ನ. ನನಗನ್ನಿಸ್ತತಿ ಮೋಸ್ಟ್ಲಿ ಎಲ್ಲರಿಗೂ 2 ಏನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿ ಅದ್ರೊಳಗೆ ಒಂದು ಕಾರಣದಿಂದನೇ ಎಲ್ಲರದು ವೇಟ್ ಹೆಚ್ಚಾಗಿರ್ತೈತಿ. ನಾವು ಅಂದ್ರೆ ಒಬೇಸಿಟಿಗೆ ಬರೋಕೆ ಅಥವಾ ನಾವು ಅತಿಯಾಗಿ ಹೆಚ್ಚು ಬಾಡ್ಯಾಗ ಫ್ಯಾಟ್ ಆಗಕ್ಕೆ ಅಥವಾ ದಪ್ಪ ಆಗಕ್ಕೆ ಕಾರಣನ ಈ 2ರೊಳಗೆ ಒಂದು ಕಾರಣ ಐತಿ. ಅದಕ್ಕೆ ಇನ್ನೂ ಎಷ್ಟೊಂದು ಮಂದಿ ಕಡಿಮೆ ವಯಸ್ಸವ್ರು ಇರ್ತಾರೆ. ಸೊ ಅವರು ಈಗ 2ರಾಗ 1 ಎರಡೂ ತಿದ್ಕೊಂಡ್ರೆ ಭಾರಿ ಒಳ್ಳೆಯದು. 2ರಾಗ 1 ನಾವು ಕರೆಕ್ಟ್ ಮಾಡ್ಕೊಳಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡ್ಬೇಕು. ಸೊ ಇದ್ದಿದ್ದರ ಹೆಲ್ತನ್ನು ಒಂದು ಸ್ವಲ್ಪ ಕಾಪಾಡ್ಕೊಳಕ್ಕೆ ಹೆಲ್ಪ್ ಆಕತ್ತೆ ಅಂಥೇಳಿ. ಯಾಕಂದ್ರೆ ನಾವು ಎದಕ್ಕಾಗಿ ನಮ್ಮ ಮೈ ಬಂತು ಅಥವಾ ಎದಕ್ಕಾಗಿ ನಾವು ಇಷ್ಟು ದಪ್ಪ ಆದ್ವಿ ಅಂಥೇಳಿ ನಾವು ಕಾರಣ ತಿಳ್ಕೊಂಡ್ರೆ ಅದನ್ನು ಹೊಳ್ಳಿ ಮತ್ತು ನಾವು ಆ ತಪ್ಪನ್ನು ಮಾಡ್ಲಾರ್ದಂಗೆ ನಮ್ಗದು ಒಂಥರ ಹೆಲ್ಪ್ ಮಾಡ್ತೈತಿ. ಅದಕ್ಕಾಗಿ ಈ ನಂದು ಹೆಂಗೆ ವೇಟ್ ಹೆಚ್ಚಾತಂತ ಹೇಳಿ ನಾ ಕತೆ ಹೇಳೀನಿ. ಅದಕ್ಕೆ ನೀವು ನಿಮ್ಮ ವೇಟ್ ಹೆಚ್ಚಾಗಕ್ಕೆ ಕಾರಣ ಏನಂತ ಹೇಳಿ ಅದನ್ನು ಕಮೆಂಟಾಗಿ ಬರೀರಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರ್ಗ್ ಬರ್ತೈತಿ ವಿಡಿಯೋ ಹೆಚ್ಚು ಮಾಡೋಕ್ಕೆ. ಥ್ಯಾಂಕ್ ಯು.